ಇವತ್ತು ಬೆಳಿಗ್ಗೆ ಮಳೆ ಬರೋ ಹಾಗೆ ಆಗಿತ್ತು. ಮಳೆ ಬರುತ್ತೆ ಅನ್ಕೊಂಡೆ, ಬಟ್ ಮಳೆ ಬರ್ಲಿಲ್ಲ. ಹಾಗೆ ಸ್ವಲ್ಪ ಫ್ಲೆಕ್ಸ್ ಅನ್ನ ಮಾಡ್ಕೊಂಡು ರೆಡಿಯಾಗಿ ನಮ್ ರಥ ಕೀ ತಗೊಂಡು ಹೊರಟೆ. ಆದ್ರೆ ಏನ್ ಬಿಟ್ರು ಹೆಲ್ಮೆಟ್ ಮಾತ್ರ ಬಿಡ್ಬೇಡಿ, ಸೇಫ್ಟಿ ಇಸ್ ಇಂಪಾರ್ಟೆಂಟ್. ನಂತರ ಟಕ್ ಅಂತ ಮೆಟ್ಲಿಲ್ಕೊಂಡು ನಮ್ಮ ರಥನ ಎತ್ಕೊಂಡು ಏನಿಷ್ಟು ಬಿಲ್ಡಪ್ ಕೊಡ್ತೇನೆ ಅನ್ಕೊಂಡ್ರ. ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಿಗೆ ಈ ತರ ಗಾಡಿಗಳೇ ಒಂಥರ ಲಕ್ಷ್ಮಿ ಇದ್ದಂಗೆ. ಬೆಳಿಗ್ಗೆ ಬೇಗ ಎದ್ದು ಹೊರಟ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಇಂದ ಸ್ವಲ್ಪ ಆದ್ರೂ ರಿಲೀಫ್ ಸಿಗುತ್ತೆ. ಹೀಗೆ ನಮ್ ಜರ್ನಿನ ನಾನು ಕೆಲಸ ಮಾಡೋ ಜಾಗದ ಕಡೆ ಹೊರಟೆ. ಬಾಡಿ ಮಾಡ್ಬೇಕು ಅಂದ್ರೆ ಬರೀ ದುಡ್ಡಿದ್ರೆ ಸಾಕಾಗಲ್ಲ, ಸ್ವಲ್ಪ ಡಿಸಿಪ್ಲಿನ್ ಕೂಡ ಮೇಂಟೈನ್ ಮಾಡ್ಬೇಕು. ನಾನ್ ಬಿಗಿನರ್ ಇದ್ದಾಗ ನಂಗೆ ಡಯಟ್ ಫಾಲೋ ಮಾಡೋದು ಕೂಡ ಕಷ್ಟ ಆಗ್ತಾ ಇತ್ತು, ಬಟ್ ಇವಾಗ ಪರವಾಗಿಲ್ಲ. ನನ್ ಡಯಟ್ 50% ಫುಲ್ಫಿಲ್ ಆಗ್ತಾ ಇದೆ. ನ್ಯಾಚುರಲ್ ಆಗಿ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ತುಂಬಾ ಕಷ್ಟ ಆಗಿರುತ್ತೆ. ನಿಮ್ಮ ಕ್ಯಾಲರಿ ಡೆಫಿಸಿಟ್ ನ ಡಯಟ್ ನ ಫಾಲೋ ಮಾಡಬೇಕು, ಕರೆಕ್ಟ್ ಆಗಿ ಫುಡ್ ಗಳನ್ನ ತಿನ್ಬೇಕು. ಹಾಗೆ ಆಯಿಲ್ ಫುಡ್ ನ ಅವಾಯ್ಡ್ ಮಾಡಬೇಕು, ಬೇಕಾಬಿಟ್ಟಿ ತಿನ್ವಾಗಿಲ್ಲ. ಇದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನೀವು ನ್ಯಾಚುರಲ್ ಆಗಿ ಬಾಡಿ ಬಿಲ್ಡ್ ಮಾಡಬಹುದು. ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಷ್ಟೇ. ಸೀದಾ ನಾನು ಕೆಲಸ ಮಾಡೋ ಜಿಮ್ಗೆ ಬಂದು ನನ್ನ ವೆಯ್ಟ್ ಅನ್ನ ಚೆಕ್ ಮಾಡಿದೆ. ಬಲ್ಕಿಂಗ್ ಟೈಮ್ ನಲ್ಲಿ ಚೆನ್ನಾಗಿ ಕ್ಯಾಲರಿ ಡೆಫಿಸಿಟ್ ಡಯಟ್ ಫಾಲೋ ಮಾಡಬೇಕು. ನಾನ್ ಮಾರ್ನಿಂಗ್ ವೇಟ್ ಗೇನ್ ಫುಡ್ ನ ತಿಂದು ಕ್ಲೈಂಟ್ ಬರೋದು ಲೇಟ್ ಆಗಿತ್ತು ಅಂತ ಸ್ವಲ್ಪ ಪೋಸಿಂಗ್ ಕೂಡ ಮಾಡಿದೆ. ನೆಕ್ಸ್ಟ್ ನನ್ ವರ್ಕೌಟ್ ಟೈಮ್ ಆಗಿತ್ತು. ಪ್ರೀ ವರ್ಕೌಟ್ ಗೆ ಸ್ವಲ್ಪ ಕ್ರೇಟಿನ್ ಕುಡಿದು ಇವತ್ತು ಲೆಗ್ ವರ್ಕೌಟ್ ಆಗಿತ್ತು. ಅದಕ್ಕೆ ಸ್ಟ್ರೆಚಸ್ ನ ಮಾಡ್ಕೊಂಡು, ನೀವು ವರ್ಕೌಟ್ ಮಾಡಬೇಕಾದ್ರೆ ಸ್ಟ್ರೆಚಸ್ ನ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಸ್ಕ್ವಾಟ್ಸ್ ಅನ್ನ ಕಂಪ್ಲೀಟ್ ಮಾಡಿ, ಅದಾದ ನಂತರ ಲೆಗ್ ಪ್ರೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಲೆಗ್ ಪ್ರೆಸ್ ಮುಗಿದ ನಂತರ ಲೆಗ್ ಎಕ್ಸ್ಟೆನ್ಷನ್ ನ ಸ್ಟಾರ್ಟ್ ಮಾಡಿ, ಅದಾದ್ಮೇಲೆ ಹ್ಯಾಮ್ಸ್ಟ್ರಿಂಗ್ಸ್ ಕರ್ಲ್ಸ್ ಕೂಡ ಮುಗಿಸಿ ನನ್ನ ವರ್ಕೌಟ್ ನ ಎಂಡ್ ಮಾಡಿದ್ದು ನಾನು ಕಾಫ್ ರೈಸಸ್ ಇಂದ. 3 ವೇರಿಯೇಷನ್ಸ್ ಅಲ್ಲಿ ಕಾಫ್ ರೈಸಸ್ ಅನ್ನ ಮುಗಿಸಿದ ನಂತರ ಸ್ವಲ್ಪ ಪೋಸಿಂಗ್ ಅನ್ನ ಮಾಡಿ, ಸ್ಟ್ರೆಚಸ್ ಅನ್ನ ಮಾಡಿ, ಅದಾದ ನಂತರ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಕ್ಲೈಂಟ್ ಬರೋ ಟೈಮ್ ಆಗಿತ್ತು ಅಂತ ಡ್ಯೂಟಿಗೆ ರೆಡಿ ಆದೆ. ಕೆಲಸ ಎಲ್ಲ ಮುಗಿಸಿ ಒಂದು ಆಪಲ್ ನ ತಿಂದು ಸಂಜೆ ಪೋಸಿಂಗ್ ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಪೋಸಿಂಗ್ ಗಳನ್ನ ಮಾಡಿದ ನಂತರ ನಾನು ಮನೆಗೆ ಹೊರಟೆ. ಮನೆಗೆ ಹೊರಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್. ಈ ಟ್ರಾಫಿಕ್ ಅಲ್ಲಿ ಹೋಗ್ತಾ ಹೋಗ್ತಾ ತಲೆನೋವೇ ಸ್ಟಾರ್ಟ್ ಆಗ್ಬಿಡ್ತು. ಬೆಳಿಗ್ಗೆ ಬರ್ಬೇಕಾದ್ರೆ 10 ನಿಮಿಷ ತಗೊಳ್ತಾ ಇದ್ದಿದ್ದು ರೋಡು ಸಂಜೆ ಹೋಗ್ಬೇಕಾದ್ರೆ ಅರ್ಧ ಗಂಟೆಗಿಂತ ಜಾಸ್ತಿ ಟೈಮ್ ಹಿಡಿತಾ ಇತ್ತು. ನನ್ ಗ್ರಾಚಾರ ನೈಟ್ ಸಿಕ್ಕಾಪಟ್ಟೆ ಟ್ರಾಫಿಕ್. ರೋಡಲ್ಲಿ ಕೆಲವು ಕಪಲ್ಸ್ ನ ನೋಡಿದಾಗ ನಮ್ ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತಾ ಇತ್ತು. ನನ್ನ ಲೈಫಲ್ಲಿ ನಾನು ಕಲ್ತಿದ್ ಪಾಠ ಒಂದೇನೆ, ಅವರಿದ್ದಾರೆ ಇವರಿದ್ದಾರೆ ಅನ್ಕೊಂಡ್ರೆ ಅದೆಲ್ಲ ಸುಳ್ಳು. ನಮ್ ಲೈಫ್ಗೆ ಯಾರು ಹೆಲ್ಪ್ ಆಗಲ್ಲ. ನಿಮಗ್ ನೀವೇ ದಾರಿ ಮಾಡ್ಕೊಂಡ್ರೆ ಮಾತ್ರ ನಿಮ್ ಲೈಫ್ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ, ಮಿಡಲ್ ಕ್ಲಾಸ್ ಹುಡುಗರು ಯಾರಾದ್ರೂ ಜಿಮ್ ಹೋಗ್ತಾ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ, ನೆಗೆಟಿವ್ ಕಮೆಂಟ್ ನ ಹೇಳೋದನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಆಂಜನೇಯ.